ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ದೊಣ್ಣೆ ಮೆಣಸಿನ್ಕಾಯಿಂದ ಗರಿ ಗರಿಯಾದ ಪಕೋಡ ಮಾಡ್ತಾ ಇದ್ದೀನಿ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ನೋಡಿ, ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂದ್ಬಿಟ್ಟು. ಇದನ್ನು ಮಾಡೋದಕ್ಕೆ ದೊಣ್ಣೆ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ದೊಣ್ಣೆ ಮೆಣಸಿನ್ಕಾಯಿಗೂ ಕ್ಯಾಪ್ಸಿಕಮ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಕ್ಯಾಪ್ಸಿಕಮ್ಮು ಸ್ವಲ್ಪ ದಪ್ಪ ಇರುತ್ತೆ ಒಳಗಡೆ ಕಟ್ ಮಾಡಿದಾಗ. ಆದರೆ ದೊಣ್ಣೆ ಮೆಣಸಿನ್ಕಾಯಿ ಕಟ್ ಮಾಡಿದ್ರೆ ತೆಳು ಸಿಪ್ಪೆ ಇರುತ್ತೆ, ದಪ್ಪ ಇರೋದಿಲ್ಲ. ಮತ್ತು ಖಾರ ಜಾಸ್ತಿ ಇರುತ್ತೆ ದೊಣ್ಣೆ ಮೆಣಸಿನ್ಕಾಯಿ. ಕ್ಯಾಪ್ಸಿಕಮಲ್ಲಿ ಆದರೆ ಖಾರ ಇರೋದಿಲ್ಲ, ಸಪ್ಪೆ ಇರುತ್ತೆ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಬೀಜ ಎಲ್ಲ ತೆಕ್ಕೊಳ್ಬೇಕು. ಇದು ತುಂಬ ಖಾರ ಇರುತ್ತೆ, ಹಾಗೆ ಹಾಕ್ಬಿಟ್ಟೆ ತಿನ್ನೋದಕ್ಕೆ ಆಗೋದಿಲ್ಲ. ನೋಡಿ, ಬೀಜ ತೆಗಿತಾ ಇದ್ದೀನಿ. ಮತ್ತು ಈ ಥರ ಕಟ್ ಮಾಡ್ಕೊಳ್ಬೇಕು. ಒಂದು ಮೆಣಸಿನ್ಕಾಯಿ 4 ಭಾಗ ಬೇಡ, ಈ ಥರ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳಿ, ಆವಾಗಲೇ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಎಲ್ಲ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಸ್ವಲ್ಪ ಹಣ್ಣಾಗಿದ್ರೆ ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ನೆಕ್ಸ್ಟ್ ಪಕೋಡಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ. ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಜೀರಿಗೆ ಪೌಡರು, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಹದ ಗೊತ್ತಾಗೋದಿಲ್ಲ, ತುಂಬ ತೆಳ್ಳಗಾಗೋಗ್ಬಿಡುತ್ತೆ. ಆವಾಗ ಮತ್ತೆ ಹಿಟ್ಟು ಸೇರಿಸಿ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಗಂಟಿಲ್ದಂಗೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ಇಷ್ಟಿದ್ರೆ ಸಾಕಾಗತ್ತೆ. ಇವಾಗ ಸ್ವಲ್ಪ ಹಿಟ್ಟನ್ನು ತೆಗಿತಾ ಇದ್ದೀನಿ ನಾನು. ಇದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ದೊಣ್ಣೆ ಮೆಣಸನ್ನ, ಒಂದೊಂದೇ ಎದ್ದಿ ನಾವು ಮೆಣಸಿನ್ಕಾಯಿ ಬಜ್ಜಿ ಥರ ಎಣ್ಣೆಯಲ್ಲಿ ಬಿಡೋದಿಲ್ಲ. ಎಲ್ಲದನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು ಹಿಟ್ಟು ತುಂಬ ಮೆಣಸಿನ್ಕಾಯಿಗೆ ಮೆತ್ಕೊಳ್ಬಾರ್ದು. ಸ್ವಲ್ಪ ಮೆಣಸಿನ್ಕಾಯಿ ಕಾಣ್ತಾ ಇರಬೇಕು, ಆವಾಗಲೇ ಇದು ರುಚಿ ಚೆಂದ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ತುಂಬ ಹಿಟ್ಟನ್ನ ಒಂದೇ ಸತಿ ಹಾಕ್ಕೊಂಡ್ರೆ ಮೆಣಸಿನ್ಕಾಯಿಗೆ ಎಷ್ಟು ಬೇಕೋ ಗೊತ್ತಾಗೋದಿಲ್ಲ. ಸ್ವಲ್ಪ ಹಿಟ್ಟನ್ನು ಹೆಚ್ಚಿಟ್ಕೊಂಡ್ರೆ ಕಮ್ಮಿ ಆದರೆ ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಇವಾಗ ಕರಿಯೋಣಂತೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆಯಾ ಚೆಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದನ್ನು ಬಿಡ್ತಾ ಬರೋಣಂತೆ. ಪಕೋಡ ಹಾಕೋಬೇಕಾದ್ರೆ ಫ್ಲೇಮು ಸಿಮ್ಮಲ್ಲಿರಲಿ 1-2 ನಿಮಿಷ. ಆಮೇಲೆ ಬೇಕಿದ್ರೆ ಮೀಡಿಯಮ್ ಫ್ಲೇಮಿಗೆ ತೊಗೊಬನ್ನಿ. ಒಂದೇ ಸತಿ ಮೀಡಿಯಮ್ ಫ್ಲೇಮಲ್ಲಿ ಹಾಕೋಬಿಟ್ರೆ ತಕ್ಷಣಕ್ಕೆ ಬ್ರೌನ್ ಕಲರ್ ಆಗೋಗ್ಬಿಡುತ್ತೆ, ಚೆನ್ನಾಗಿ ಕರೆದಿರೋದಿಲ್ಲ, ಕ್ರಿಸ್ಪಿನೆಸ್ ಬರೋದಿಲ್ಲ. ಒಂದು ಸೈಡು ಚೆನ್ನಾಗಿ ಗರಿ ಗರಿ ಆದಮೇಲೆ ಇನ್ನೊಂದು ಸೈಡು ಈ ಥರ ತಿರುಗಿಸಿ ಕರಿತಾ ಬನ್ನಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕರಿಬೇಕು. ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ಇದನ್ನು ತೆಕ್ಕೊಂಬಿಡೋಣ. ನೆಕ್ಸ್ಟು ಇನ್ನು ಸ್ವಲ್ಪ ನಾವು ಹಿಟ್ಟನ್ನು ತೆಗೆದು ಇಟ್ಕೊಂಡಿದ್ವಲ್ಲ, ಇನ್ನು ಉಳಿದಿರೋ ಕ್ಯಾಪ್ಸಿಕಮ್ಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಕರ್ಕೊಂಡ್ರೆ ಆಯಿತು. ಇದು ಕೂಡ ರೆಡಿಯಾಗಿ ಹೋಗುತ್ತೆ. ಪಕೋಡನೆಲ್ಲ ಕರ್ದಿದ್ದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ. ಇದನ್ನು ಹೀಗೆ ಕೂಡ ತಿನ್ಬೋದು. ಆದರೆ ಇದನ್ನು ರುಚಿ ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣಂತೆ. ನೋಡಿ, ಸೌಂಡ್ ಕೇಳಿಸ್ತಾ ಇದೆ, ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಇದನ್ನು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಸ್ವಲ್ಪ ಜೀರಿಗೆ ಪುಡಿ, 1-2 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಮತ್ತು 1 ಚಿಟಿಕೆಯಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಕೇಳಿಸ್ತಾ ಇದೆ ಸೌಂಡು, ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂದ್ಬಿಟ್ಟು. ನೋಡೋದಲ್ಲ ದೊಣ್ಣೆ ಮೆಣಸಿನ್ಕಾಯಿ ಪಕೋಡನ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.